ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯ ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕಾಗ್ತಾ ಇದೆ. ಇವತ್ತು ನೇತ್ರಾವತಿಯ ದಡದಲ್ಲಿ ಕಾಡು ಪ್ರದೇಶದಲ್ಲಿ ಸ್ಥಳ ಮಹಜರನ್ನ ಮಾಡಲಾಗಿದೆ. ನೇತ್ರಾವತಿ ದಡದ ಕಾಡಿನಲ್ಲಿ ಸ್ಥಳ ಮಹಜರು ಅಂತ್ಯವಾಗಿದೆ. ನೇತ್ರಾವತಿ ಕಾಡಿನಲ್ಲಿ ಪಬ್ಲಿಕ್ ಟಿವಿ ಸಾಕ್ಷಾತ್ ವರದಿ. ಧರ್ಮಸ್ಥಳ ತಲೆಬುರುಡೆಯ ರಹಸ್ಯವನ್ನ ಎಸ್ಐಟಿ ಟೀಮ್ ಬೆನ್ನು ಬಿದ್ದಿದೆ. ನೇತ್ರಾವತಿ ದಡದ ಕಾಡಿನಲ್ಲಿ ಸ್ಥಳ ಮಹಜರು ಅಂತ್ಯವಾಗಿದೆ. ಶವ ಹೂತಿಟ್ಟ ಸ್ಥಳವನ್ನ ಅನಾಮಧೇಯ ವ್ಯಕ್ತಿ ಅರ್ಥಾತ್ ದೂರುದಾರ ತೋರಿಸಿದ್ದಾನೆ. ಸುಮಾರು 1 ಕಿಲೋಮೀಟರ್ ಕಾಡಿನಲ್ಲಿ ಕ್ರಮಿಸಿ ಸ್ಥಳ ಮಹಜರನ್ನ ಮಾಡಲಾಗಿದೆ. 15ರಿಂದ 20 ಸ್ಥಳಗಳನ್ನ ಎಸ್ಐಟಿ ಟೀಮ್ ಗುರುತಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೇತ್ರಾವತಿ ಕಾಡಿನಲ್ಲಿ ಪಬ್ಲಿಕ್ ಟಿವಿ ಸ್ಥಳ ಮಹಜರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಾತ್ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಹೂತಿಟ್ಟ ಜಾಗದ ಗುರುತನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಟ್ಟು 15ರಿಂದ 20 ಸ್ಥಳಗಳನ್ನು ಗುರುತಿಸಲಾಗಿದೆ. ಒಂದೊಂದು ಸ್ಥಳದಲ್ಲೂ ಕೂಡ ಒಂದೊಂದು ಸಂಖ್ಯೆಯನ್ನು ನೀಡುವಂತಹ ಕೆಲಸವನ್ನು ಎಸ್ಐಟಿ ಟೀಮ್ ಮಾಡಿದೆ. ಈ ಸ್ಥಳ ಮಹಜರು ತನಿಖೆಯ ಒಂದು ಭಾಗ. ಈಗಾಗಲೇ ಇದೇ ಅನಾಮಧೇಯ ವ್ಯಕ್ತಿಯನ್ನ 2 ದಿನಗಳ ಕಾಲ 14 ಗಂಟೆಗೂ ಹೆಚ್ಚು ಕಾಲ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಲಾಗಿತ್ತು. ಆತನಿಂದ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡಲಾಗಿತ್ತು. ಈ ತನಿಖೆಯ ಮುಂದುವರೆದ ಭಾಗ ಇವತ್ತು ಚುರುಕಾಗಿತ್ತು. ಇವತ್ತು ನೇತ್ರಾವತಿಯ ದಡದಲ್ಲಿ ಅನಾಮಧೇಯ ವ್ಯಕ್ತಿಯನ್ನ ಕರೆತಂದು ಎಲ್ಲೆಲ್ಲಿ ಶವವನ್ನ ಹೂತಿಟ್ಟಿದ್ದಾನೆ ಅಂತ ಹೇಳಿ ಜಾಗವನ್ನ ಗುರುತು ಹಚ್ಚುವಂತಹ ಕೆಲಸ ಆಗಿದೆ. ಒಟ್ಟು 15ರಿಂದ 20 ಜಾಗವನ್ನ ಅನಾಮಧೇಯ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳಿಗೆ ತೋರಿಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಎಲ್ಲ ಜಾಗವನ್ನು ಕೂಡ ಗುರುತು ಮಾಡಿಕೊಳ್ಳುವಂತಹ ಕೆಲಸವನ್ನ ಎಸ್ಐಟಿ ಟೀಮ್ ಮಾಡಿದೆ. ಮುಂದಿನ ಪ್ರಕ್ರಿಯೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಗುರುತು ಮಾಡಿರುವಂತಹ ಜಾಗದ ಅಡಿಯಲ್ಲಿ ನಿಜಕ್ಕೂ ಕೂಡ ಶವಗಳಿದಾವ ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕು. ಅದಕ್ಕೆ ಕೋರ್ಟ್ನಿಂದ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು. ನ್ಯಾಯಾಧೀಶರ ಸಮ್ಮುಖದಲ್ಲಿ ಅಥವಾ ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಶವವನ್ನು ಹೊರತೆಗೆಯುವಂತಹ ಪ್ರಕ್ರಿಯೆಗೂ ಕೂಡ ಕೈ ಹಾಕ್ತಾರೆ ಎಸ್ಐಟಿ ಅಧಿಕಾರಿಗಳು. ಈಗ ಈತ 20 ಸ್ಥಳಗಳನ್ನು ಗುರುತಿಸಿದ್ದಾನೆ. 20 ಸ್ಥಳಗಳಲ್ಲಿ ನಾನು ಶವವನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿ ಜಾಗವನ್ನು ಗುರುತಿಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಜಾಗದಲ್ಲಿ ಒಂದೊಂದು ಸಂಖ್ಯೆಯನ್ನ ಗುರುತಿಸುವಂತಹ ಕೆಲಸವನ್ನು ಕೂಡ ಎಸ್ಐಟಿ ಟೀಮ್ ಮಾಡಿರುವಂಥದ್ದು. ಇವತ್ತು ಈ ಸ್ಥಳ ಮಹಜರು ಸ್ಪಾಟ್ ಮಹಜರು ಏನಿತ್ತು ಆ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಶವ ಹೂತಿಟ್ಟಂತಹ ಸ್ಥಳ ಏನಿದೆ ಆ ಸ್ಥಳವನ್ನ ಅನಾಮಧೇಯ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳಿಗೆ ತೋರಿಸಿರುವಂಥದ್ದು. ನೇತ್ರಾವತಿಯ ದಡದ ಕಾಡಿನಲ್ಲಿ ಈ ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. ನೇತ್ರಾವತಿಯ ಬಳಿಕ ಮತ್ತೊಂದು ಅರಣ್ಯದಲ್ಲೂ ಕೂಡ ಸ್ಪಾಟ್ ಮಹಜರು ಪ್ರಕ್ರಿಯೆ ನಡೆಯುತ್ತೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಧರ್ಮಸ್ಥಳ ಠಾಣೆಗೆ ಅನಾಮಧೇಯ ವ್ಯಕ್ತಿ ದೂರು ಕೊಟ್ಟ ಬಳಿಕ ಆತನನ್ನು ವಿಚಾರಣೆಗೊಳಪಡಿಸಿದ ಬಳಿಕ ಈಗ ಸ್ಥಳ ಮಹಜರು ಪ್ರಕ್ರಿಯೆ ಚುರುಕಾಗ್ತಾ ಇರುವಂಥದ್ದು. ಮೊದಲ ಹಂತದಲ್ಲಿ ನೇತ್ರಾವತಿಯ ಕಾಡು ಪ್ರದೇಶದಲ್ಲಿ 20 ಸ್ಥಳಗಳನ್ನು ಗುರುತಿಸಲಾಗಿದೆ. ಅದರ ಮುಂದುವರೆದ ಭಾಗ ಮತ್ತಷ್ಟು ಜಾಗವನ್ನು ತೋರಿಸೋದಕ್ಕೂ ಕೂಡ ಮುಂದಾಗ್ತಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖಪಾಲ, ಈ ಸ್ಥಳ ಮಹಜರು ಪ್ರಕ್ರಿಯೆ ಚುರುಕುಗೊಂಡಿರುವಂಥದ್ದು. ಈಗಾಗಲೇ ನೇತ್ರಾವತಿಯ ದಡದಲ್ಲಿ 20 ಜಾಗಗಳನ್ನು ಗುರುತು ಮಾಡುವಂತಹ ಕೆಲಸ ಆಗಿದೆ. ವಾಟ್ ನೆಕ್ಸ್ಟ್ ಅಂತ ಹೇಳಿ ಮತ್ಯಾವ ಜಾಗಕ್ಕೆ ಹೋಗ್ತಾ ಇದ್ದಾರೆ, ಯಾವ ಜಾಗದಲ್ಲಿ ಸ್ಪಾಟ್ ಮಹಜರು ನಡೆಸೋದಕ್ಕೆ ಸಿದ್ಧತೆ ಆಗ್ತಾ ಇದೆ ಅಂತ? ಸದ್ಯ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ನೇತ್ರಾವತಿಯ ಸ್ನಾನಘಟ್ಟದ ಬಳಿ ಆತನನ್ನು ಕರೆತರಲಾಗಿತ್ತು. ಆ ಬಳಿಕ ಕಾಡಿನ ಮಧ್ಯಕ್ಕೆ ಸುಮಾರು 1 ಕಿಲೋಮೀಟರ್ನಷ್ಟು ದೂರಕ್ಕೆ ಹೋಗಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ ಸ್ಥಳವನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳಾಗಿದೆ. ಸುಮಾರು 15ರಿಂದ 20
ಪ್ಲೇಸ್ಗಳನ್ನು ಗುರುತು ಮಾಡಿದ್ದಾರೆ. ಅದರಲ್ಲಿ ಈಗಾಗಲೇ 10ರಿಂದ 15ರಷ್ಟು ಜಾಗಗಳನ್ನು ಫೈಂಡ್ ಔಟ್ ಮಾಡಿದ್ದಾರೆ. ಅಲ್ಲಿ ಬೇಕಾದಂಥ ಟೇಪ್ಗಳನ್ನು ಹಾಕುವಂಥದ್ದು, ಅದನ್ನು ಸೆಕ್ಯೂರ್ ಮಾಡುವಂಥ ಕೆಲಸಗಳನ್ನು SIT ಅಧಿಕಾರಿಗಳು ಮಾಡಿರುವಂಥದ್ದು. ಆತ ತೋರಿಸಿರುವಂಥ ಜಾಗಗಳನ್ನು ಈಗ ಸದ್ಯದ ಮಟ್ಟಿಗೆ ಆತನನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರೆತರಲಾಗಿದೆ. ಅದು ಆತನಿಗೆ ಊಟದ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಅಲ್ಲಿ ಈಗ ಇಲ್ಲಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಂಥ ಸಾಧ್ಯತೆಯೇ ಇದೆ. ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲರೂ ಅಲರ್ಟ್ ಆಗಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈಗ ಸದ್ಯ ಆತ ಇರುವಂಥದ್ದು. ಜೊತೆಗೆ SIT ಅಧಿಕಾರಿಗಳು ಇಲ್ಲೇ ಬೀಡು ಬಿಟ್ಟಿರುವಂಥದ್ದು. ಅಲ್ಲಿರುವಂಥದ್ದು ಪೊಲೀಸ್ ವಾಹನ ಏನಿದೆ ಆ ವಾಹನದ ಮೂಲಕನೇ ದೂರುದಾರರನ್ನು ಇಲ್ಲಿಗೆ ಕರ್ಕೊಂಡು ಬರಲಾಗಿದೆ. ಅಲ್ಲಿ ಕಾಡಿನ ಮಧ್ಯದಲ್ಲಿ ಎಲ್ಲ ಕಡೆಗಳಲ್ಲಿ ಪರಿಶೀಲನೆಗಳನ್ನು ಮಾಡಲಾಗಿದೆ. ದೂರುದಾರರು ತೋರಿಸಿರುವಂಥ ಜಾಗಗಳೇನಿದೆ ಆ ಜಾಗಗಳನ್ನೆಲ್ಲ ಗುರುತಿಸುವಂಥ ಕೆಲಸಗಳನ್ನು ಎಲ್ಲರ ಸಮಕ್ಷಮದಲ್ಲಿ ಮಾಡಲಾಗಿದೆ. ದೂರುದಾರರು ಜೊತೆಗೆ ಕಂದಾಯ ಅಧಿಕಾರಿಗಳು, ಜೊತೆಗೆ ಅರಣ್ಯ ಅಧಿಕಾರಿಗಳು, ಸರ್ವೆ ಅಧಿಕಾರಿಗಳು, ಸ್ಥಳೀಯ ಪೊಲೀಸರು ಎಲ್ಲರನ್ನ ಇಟ್ಕೊಂಡೇ ಈ ರೀತಿಯಾದಂಥ ಮಹಜರು ಪ್ರಕ್ರಿಯೆಗಳನ್ನು ಮಾಡಲಾಗಿದೆ. ಕಾಡಿನ ಮಧ್ಯದಲ್ಲಿ ಸುಮಾರು 1 ಕಿಲೋಮೀಟರ್ನಷ್ಟು ನಡೆದಾಟ ಮಾಡಿರುವಂಥದ್ದು. ಅಲ್ಲಿ ಸ್ನಾನಘಟ್ಟದಿಂದ ನೇತ್ರಾವತಿಯ ಸೇತುವೆವರೆಗೂ ಕಾಡಿನಲ್ಲೇ ಓಡಾಟಗಳನ್ನು ಮಾಡಿದ್ದಾರೆ. ಅಲ್ಲೆಲ್ಲವನ್ನ ಆತ ಗುರುತಿಸಿರುವಂಥದ್ದು. ಆತ ಹೇಳಿರುವ ಪ್ರಕಾರ 100 ಶವಗಳನ್ನು ನೇತ್ರಾವತಿಯ ತಟದಲ್ಲೇ ನಾನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಈ ಹಿಂದೆ ದೂರಿನಲ್ಲಿ ಜೊತೆಗೆ ವಿಚಾರಣೆ ವೇಳೆ ಹೇಳಿದ್ದಾನೆ. ಅದನ್ನೇ ಆಧಾರವಾಗಿ ಇಟ್ಕೊಂಡು ಇವತ್ತು ಆತನನ್ನು ಕರ್ಕೊಂಡು ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕಾಡಿನ ಒಳಗೆ 2 ಗಂಟೆಗಳ ಕಾಲ ನಿರಂತರವಾಗಿ ಜಾಗವನ್ನು ಗುರುತಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. SITಯ SP ಆಗಿರುವಂಥ ಜಿತೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಈ ಎಲ್ಲ ಕೆಲಸಗಳಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಸ್ವತಃ ಅವರು ಇದ್ದರು, ಜೊತೆಗೆ ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದರು. ಜೊತೆಗೆ ಸ್ಥಳೀಯವಾಗಿ ಬೇಕಾದಂಥ ಹೆಚ್ಚಿನ ಫೋರ್ಸ್ಗಳನ್ನು ತರಿಸ್ಕೊಳ್ಳಲಾಗಿತ್ತು. ಈಗ ಒಂದು ಹಂತದಲ್ಲಿ ಊಟದ ವಿರಾಮವನ್ನು ಮಾಡಲಾಗಿದೆ. ಆ ಬಳಿಕ ಇನ್ನೊಂದು ಕಡೆಯಲ್ಲಿ ಇದೇ ರೀತಿಯಾದಂಥ ಹೂತಿಟ್ಟಿರುವಂಥ ಸ್ಥಳ ಇದೆ ಅನ್ನುವಂಥದ್ದು ಮಾಹಿತಿ ಇದೆ. ಅಲ್ಲಿಗೂ ಆತನನ್ನು ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಅಲ್ಲೂ ವಿಚಾರಣೆಗಳನ್ನು ಮಾಡುವಂಥ ಸಾಧ್ಯತೆ ಇದೆ. ಅಲ್ಲಿನ ಜಾಗವನ್ನು ಗುರುತಿಸುವಂಥದ್ದು ಜೊತೆಗೆ ಮಹಜರು ಮಾಡುವಂಥ ಸಾಧ್ಯತೆಗಳಿದೆ. ಈಗ ಸದ್ಯದ ಮಟ್ಟಿಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ SIT ಅಧಿಕಾರಿಗಳು ಜೊತೆಗೆ ದೂರುದಾರರು ಇರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಅನಾಮಧೇಯ ವ್ಯಕ್ತಿ ಅರ್ಥಾತ್ ದೂರುದಾರ 100 ಶವಗಳನ್ನು ಹೂತಿಟ್ಟಿದ್ದೇನೆ ಧರ್ಮಸ್ಥಳದಲ್ಲಿ ಅಂತ ಹೇಳಿದಾನೆ. ಮೊದಲ ಸ್ಪಾಟ್ ಮಹಜರು ಪ್ರಕ್ರಿಯೆ ಸಂದರ್ಭದಲ್ಲಿ 20 ಜಾಗವನ್ನು ಐಡೆಂಟಿಫೈ ಮಾಡಿದ್ದಾನೆ. ಇನ್ನುಳಿದ ಜಾಗವನ್ನು ತೋರಿಸುವಂತಹ ಪ್ರಕ್ರಿಯೆ ಆಗಬೇಕಿದೆ. ಈಗ ಮತ್ತೊಂದು ಅರಣ್ಯ ಪ್ರದೇಶಕ್ಕೆ ಆತನನ್ನು SIT ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. SIT ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದ್ದ ಹಾಗೆ ಈ ಪ್ರಕರಣದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ, ಹೂತಿಟ್ಟ ಶವಗಳ ಸತ್ಯ ಹೊರಬರುತ್ತಾ, ಇವೆಲ್ಲವೂ ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿರುವಂತಹ ಪ್ರಶ್ನೆಗಳು. ಈಗಾಗಲೇ ಸ್ಪಾಟ್ ಮಹಜರನ್ನು ಮಾಡಲಾಗಿದೆ. ಇದು ಕೂಡ ತನಿಖೆಯ ಒಂದು ಹಂತ. ಮೊದಲು ದೂರುದಾರನನ್ನು ವಿಚಾರಣೆಗೊಳಪಡಿಸಲಾಗಿತ್ತು, ಈಗ ಸ್ಥಳ ಮಹಜರನ್ನು ಮಾಡಲಾಗಿದೆ. ಮುಂದಿನ ಪ್ರಕ್ರಿಯೆ ಏನಿದೆ, ಆತ ಗುರುತಿಸಿರುವಂತಹ ಜಾಗದ ಅಡಿಯಲ್ಲಿ ನಿಜಕ್ಕೂ ಕೂಡ ಶವಗಳಿದಾವ ಅನ್ನುವಂತಹದ್ದನ್ನು ಕಂಡುಕೊಳ್ಳುವಂತಹ ಕೆಲಸ ಆಗುತ್ತೆ. ಆದಷ್ಟು ಬೇಗ ತನಿಖೆಯನ್ನು ಮುಗಿಸುವಂತಹ ನಿಟ್ಟಿನಲ್ಲೂ ಕೂಡ SIT ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಈಗ ನೇತ್ರಾವತಿಯ ದಡದಲ್ಲಿ ಕಾಡು ಪ್ರದೇಶದಲ್ಲಿ 20 ಜಾಗವನ್ನು ಗುರುತಿಸಲಾಗಿದೆ. ಮುಂದಿನ ಪ್ರಕ್ರಿಯೆ ಮತ್ತಷ್ಟು ಚುರುಕಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಶವ ಹೂತಿಟ್ಟಂತಹ ಸ್ಥಳವನ್ನು ಅನಾಮಧೇಯ ವ್ಯಕ್ತಿ ತೋರಿಸಿದ್ದಾನೆ. ನೇತ್ರಾವತಿಯ ಕಾಡಿನಲ್ಲಿ 20 ಜಾಗವನ್ನು ಈಗ ಐಡೆಂಟಿಫೈ ಮಾಡಲಾಗಿದೆ. ಈ ತನಿಖೆ ಅಥವಾ ಈ ಸ್ಥಳ ಮಹಜರಿನ ಪ್ರಕ್ರಿಯೆ ಮತ್ತಷ್ಟು ಮುಂದುವರಿಯುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಧರ್ಮಸ್ಥಳದ ಬೇರೆ ಬೇರೆ ಅರಣ್ಯ ಪ್ರದೇಶದಲ್ಲೂ ಕೂಡ ಆತ ಹೇಳಿದಂತಹ ಜಾಗಕ್ಕೆ ಕರೆದುಕೊಂಡು ಹೋಗಿ ಅಲ್ಲೂ ಕೂಡ ಸ್ಥಳ ಮಹಜರನ್ನು ನಡೆಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. 100 ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ಪ್ರಕರಣದ ಹಿನ್ನೆಲೆಯಲ್ಲಿ ದೂರುದಾರನನ್ನು ಇವತ್ತು SIT ಅಧಿಕಾರಿಗಳು ನೇತ್ರಾವತಿಯ ಸ್ನಾನಘಟ್ಟದ ಬಳಿ ಕರ್ಕೊಂಡು ಬಂದಿದ್ದರು. ಅಲ್ಲಿ ಸುಮಾರು ಜಾಗಗಳನ್ನು ಗುರುತಿಸುವಂಥ ಕೆಲಸಗಳಾಗಿದೆ. ಮೊದಲಿಗೆ ನೇತ್ರಾವತಿ ನದಿ ತಟದಲ್ಲಿದ್ದಂಥ ಒಂದು ಜಾಗವನ್ನು ಆತ ಗುರುತಿಸಿದ್ದಾನೆ. ಆ ಬಳಿಕ ನೇತ್ರಾವತಿಯ ನದಿ ಸಮೀಪದಲ್ಲಿರುವಂಥ ದಟ್ಟ ಅರಣ್ಯಕ್ಕೆ ಆತನನ್ನು ಕರ್ಕೊಂಡು ಹೋಗಿರುವಂಥದ್ದು ನಾವು ಗಮನಿಸಬಹುದು. ಈ ಭಾಗದಿಂದ ಆತನನ್ನು ಹೊರಗೆ ಕರ್ಕೊಂಡು ಬಂದಿರುವಂಥದ್ದು. ಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆ ಒಂದು
ದಟ್ಟವಾದಂಥ ಕಾನನದಲ್ಲಿ ಆತನನ್ನು ಪರಿಶೀಲನೆಗಾಗಿ ಕರ್ಕೊಂಡು ಹೋಗಿರುವಂಥದ್ದು. ನೀವು ಅಲ್ಲಿ ಟೇಪ್ಗಳನ್ನು ಹಾಕಿರುವಂಥದ್ದನ್ನು ಗಮನಿಸಬಹುದು. ಅಲ್ಲೊಂದು ನಂಬರನ್ನು ಹಾಕಿದ್ದಾರೆ, 8 ನಂಬರ್ ಅನ್ನುವಂಥದ್ದು. ಅಂದರೆ ಪ್ರತಿ ಒಂದು ಜಾಗವನ್ನು ಗುರುತಿಸಿದಂಥ ಸಂದರ್ಭದಲ್ಲಿ ಅಲ್ಲಿಗೆ ಒಂದೊಂದು ನಂಬರ್ಗಳನ್ನು ಹಾಕಲಾಗಿದೆ. ಆ ನಂಬರನ್ನು ಗಮನಿಸದಿದ್ದರೆ ಇದು 8ನೇ ಗುರುತಿಸುವಿಕೆಯ ಜಾಗ ಅನ್ನುವಂಥದ್ದು ಗೊತ್ತಾಗಿದೆ. ಸುಮಾರು 10ರಿಂದ 15 ಕಡೆಗಳಲ್ಲಿ ಆತ ಜಾಗಗಳನ್ನು ಗುರುತಿಸಿದ್ದಾನೆ. ಹಾಗಾಗಿ ಆ ಎಲ್ಲ ಜಾಗಗಳನ್ನು ಇಲ್ಲಿ ಪರಿಶೀಲನೆ ಮಾಡ್ಬೋದು. ಆ ಜಾಗಕ್ಕೆ ಸುತ್ತಲೂ ಒಂದು ಟೇಪನ್ನು ಹಾಕಿ ಸೆಕ್ಯೂರ್ ಮಾಡಲಾಗಿದೆ. ಈ ಒಂದು ಪ್ರದೇಶವನ್ನು ಆತ ಗುರುತಿಸಿದ್ದಾನೆ. ಅಲ್ಲಿರುವಂಥ ಗಿಡಗಂಟೆಗಳನ್ನು ಕ್ಲಿಯರ್ ಮಾಡಿ ಅಲ್ಲಿಗೆ ಸುತ್ತಲೂ ಒಂದು ಟೇಪನ್ನು ಹಾಕಿದ್ದಾರೆ, ಜೊತೆಗೆ 8 ನಂಬರ್ ಅನ್ನುವಂಥದ್ದನ್ನು ಹಾಕಿದ್ದಾರೆ. ಇದನ್ನು ನಾವು ಗಮನಿಸುತ್ತಿದ್ದರೆ ಇದೇ ರೀತಿಯಾಗಿ ಕಾನನದ ಒಳಗೆ, ಅರಣ್ಯದ ಒಳಗೆ ಸುಮಾರು 10ರಿಂದ 15 ಕಡೆಗಳಲ್ಲಿ ಈ ರೀತಿಯಾಗಿ ಜಾಗವನ್ನು ಗುರುತಿಸಿದ್ದಾನೆ. ಅಲ್ಲೆಲ್ಲವೂ ಸೆಕ್ಯೂರ್ ಮಾಡುವಂಥದ್ದು, ಜೊತೆಗೆ ಅಲ್ಲಿಗೆ ನಂಬರನ್ನು ಹಾಕುವಂಥ ಕೆಲಸಗಳನ್ನು SIT ಅಧಿಕಾರಿಗಳು ಮಾಡಿರುವಂಥದ್ದು. ಇದು ಆತ ಕೊನೆಗೆ ಹೊರಗೆ ಬಂದಂಥ ಜಾಗ. ಇದು ಈ ಜಾಗದಲ್ಲಿ ಈ ಒಂದು ಕಾಡು ಏನಿದೆ ಇಲ್ಲಿಂದ ಹೊರಗೆ ಬಂದಿರುವಂಥದ್ದು. ಇದು ನೇತ್ರಾವತಿ ನದಿಯ ಸೇತುವೆ. ಇದು ಧರ್ಮಸ್ಥಳಕ್ಕೆ ಹೋಗುವಂಥ ನೇತ್ರಾವತಿ ನದಿಯ ಸೇತುವೆ. ಈ ಸೇತುವೆಗೆ ಬರಲಿಕ್ಕೆ ಸುಮಾರು 1 ಕಿಲೋಮೀಟರ್ ಇರುವಂಥದ್ದು ಸ್ನಾನಘಟ್ಟದಿಂದ.